ನನ್ನ ಹೆಸರು ಜಿ.ಬಿ. ವಿನಯ್ ಕುಮಾರ್, ಇನ್ಸೈಟ್ಸ್ ಐ.ಎ.ಎಸ್ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ಬೆಂಗಳೂರಲ್ಲಿ ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ಏನಾದರೂ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕಂತಂದ್ರೆ ಅವರಿಗೆ ವಸತಿ ಸೌಲಭ್ಯ ಇಲ್ಲ. ಸರ್ಕಾರದ ವತಿಯಿಂದನೂ ಕೂಡ ಅದು ಕುರುಬ ಸಮಾಜ ಇರ್ಬೋದು, ಅತ್ಯಂತ ಹಿಂದುಳಿದ ಹಲವಾರು ಸಮಾಜಗಳಿರ್ಬೋದು, ಅದು ಮೇದಾರ ಸಮಾಜ ಇರ್ಬೋದು, ಮಡಿವಾಳ ಇರ್ಬೋದು, ಉಪ್ಪಾರ ಇರ್ಬೋದು, ಅಥವಾ ಬೆಸ್ತರ್ ಇರ್ಬೋದು, ಅವ್ರು ಯಾರಿಗೂ ಕೂಡ ಒಂದು ವ್ಯವಸ್ಥೆ ಇಲ್ಲ. ಸೊ ಆ ದೃಷ್ಟಿಯಿಂದ ನಮ್ಮ ಟಿ.ಬಿ. ಬೆಳಗಾವಿಯವರ ಒಂದು ನೇತೃತ್ವದಲ್ಲಿ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಅಂತ ಸುಮಾರು ಅವರು 40 ವರ್ಷದಿಂದ ಸಮಾಜಮುಖಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳು ಈ ರೀತಿ ಅತ್ಯಂತ ಹಿಂದುಳಿದ ಸಮಾಜದ ಮಕ್ಕಳು, ವಿಶೇಷವಾಗಿ ಕುರುಬ ಸಮಾಜದ ಮಕ್ಕಳು ಮುಂದೆಲೆಗೆ ಬರಬೇಕು ಅಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತೇನು IAS ಅಧಿಕಾರಿಗಳು, IPS ಅಧಿಕಾರಿಗಳು ರೀಸೆಂಟ್ ಆಗಿ ಒಂದು ಡೇಟಾ ಬಂತು. ಸೊ ಅದರಲ್ಲಿ OBC ಅಂತ ಬಂದಾಗ ಈ ಅತ್ಯಂತ ಹಿಂದುಳಿದ ಸಮಾಜದ ಮಕ್ಕಳು ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. IAS, IPS, IRS ಹುದ್ದೆನಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲಿ, ಹಾಗೆಯೇ KAS ಅಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳುಗಳು ಇವತ್ತು ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ, ರಾಯಚೂರಿಂದ ಬೆಂಗಳೂರಿಗೆ ಬರ್ಬೇಕಂತಂದ್ರೆ ಸುಮಾರು ಖರ್ಚು ಬರ್ತದೆ. ಇವತ್ತೇನಿಲ್ಲ ಅಂತಂದ್ರೆ 2 ರಿಂದ 3 ಲಕ್ಷ ಖರ್ಚು ಬರುತ್ತೆ ಬೆಂಗಳೂರಲ್ಲಿ ಒಂದು ವರ್ಷ ಕೋಚಿಂಗ್ ತಗೋಬೇಕಂತಂದ್ರೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಟಿ.ಬಿ. ಬೆಳಗಾವಿ ಸಾಹೇಬರು ಒಂದು ಏನು ಟೀಮ್ ಇದೆ ಟ್ರಸ್ಟಿಗಳು, ಅವರೆಲ್ಲ ಡಿಸ್ಕಸ್ ಮಾಡಿದಾಗ ಇನ್ಸೈಟ್ಸ್ ಐ.ಎ.ಎಸ್ ಇವತ್ತು ರಾಜ್ಯದಲ್ಲೇ ನಂಬರ್ 1 ಸಂಸ್ಥೆ, ದೇಶದಲ್ಲಿ ಒಂದು ನಂಬರ್ 5ನೇ ಸ್ಥಾನದಲ್ಲಿರುವಂಥ ಒಂದು ಬಹಳ ಉತ್ತಮ ಸಂಸ್ಥೆಯಾಗಿ ಬೆಳೆದಿರೋದ್ರಿಂದ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಕೇವಲ ಕುರುಬ ಸಮಾಜದ ಮಕ್ಕಳಿಗಲ್ಲ, ಜೊತೆಗೆ ಅತ್ಯಂತ ಹಿಂದುಳಿದ ಎಲ್ಲ ಸಮಾಜದ ಮಕ್ಕಳಿಗೆ ಯಾರು ಈ IAS, KAS ಕನಸಿರ್ತದೆ ಅವರಿಗೆ ಹಾಸ್ಟೆಲ್ ಸಮೇತ, ಫುಡ್ ಅಂಡ್ ಅಕಾಮಿಡೇಷನ್ ಸಮೇತ ಬಹಳ ಭವ್ಯವಾಗಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆ ರೀತಿ ಬಿಲ್ಡಿಂಗ್, ಕ್ಲಾಸ್ ರೂಮ್ ಇರುವಂಥದ್ದು, ಲೈಬ್ರರಿ ಅಂತದ್ದು ಯಾವುದೇ ಸಮಾಜದ ಬಿಲ್ಡಿಂಗ್ ಕೂಡ ಆ ರೀತಿ ಇಲ್ಲ. ಆ ಒಂದು ಬಿಲ್ಡಿಂಗ್ ಅಲ್ಲಿ ಅವರಿಗೆ ನಾವು ಇನ್ಸೈಟ್ಸ್ IAS ಸಮಾಜ ವತಿಯಿಂದ ಆಫ್ಲೈನ್ ಕೋಚಿಂಗ್, ಯಾವುದೇ ಆನ್ಲೈನ್ ಇರೋದಿಲ್ಲ, ಅರ್ಧಂಬರ್ಧ ಎಫರ್ಟ್ ಇರೋದಿಲ್ಲ. ಹೆಂಗೆ ನಮ್ಮ ಸಂಸ್ಥೆ ಕ್ಲಾಸ್ ರೂಮ್ ಒಳಗೆ ಒಂದು ಕೋಚಿಂಗ್ ನಡೀತದೆ ಅದೇ ರೀತಿ ಆ ಒಂದು ಬಿಲ್ಡಿಂಗ್ ಒಳಗೆ ಆಫ್ಲೈನ್ ನಮ್ದು ಎಂಟೈರ್ ಟೀಮ್ ಹೋಗ್ಬಿಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಉತ್ತಮ ಮಾರ್ಗದರ್ಶನ ಕೊಟ್ಟು ನಮ್ಮ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಪ್ರತಿ ವರ್ಷ KAS ಅಲ್ಲಿ ಅರ್ಧಕ್ಕರ್ಧ ಹುಡುಗರು ನಮ್ಮ ಹುಡುಗರೇ ಪಾಸ್ ಆಗ್ತಾರೆ. UPSC ನಲ್ಲಿ ಕರ್ನಾಟಕದ 30 ಜನ ಪಾಸ್ ಆದ್ರೆ ಅದರಲ್ಲಿ 20 ರಿಂದ 25 ಜನ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಆಲ್ ಓವರ್ ಇಂಡಿಯಾ ಸಂಸ್ಥೆ ಆಗಿರೋದ್ರಿಂದ ಒಂದು 150 ರ್ಯಾಂಕ್ ಬರ್ತವೆ ವರ್ಷ. ಇವತ್ತು ಕರ್ನಾಟಕದ ಅರ್ಧ ಜಿಲ್ಲೆಗಳಲ್ಲಿ ಇನ್ಸೈಟ್ಸ್ IAS ಇಂದ ತರಬೇತಿ ಕೊಡ್ತಿದ್ದಾರೆ. ಇವತ್ತು DC-ಗಳಾಗಿದ್ದಾರೆ, SP-ಗಳಾಗಿದ್ದಾರೆ. ಸೊ ಆ ಒಂದು ಬಹಳ ಉತ್ಕೃಷ್ಟವಾದ ಗುಣಮಟ್ಟವಾದ ಒಂದು ಕೋಚಿಂಗು ಇವತ್ತು ಬಹಳ ಕಡಿಮೆ ದರದಲ್ಲಿ, ಅವರಿಗೆ ಅತ್ಯಂತ ಕಡಿಮೆ ದರದಲ್ಲಿ. ಆಮೇಲೆ ಆ ಬಡ ಮಕ್ಕಳನ್ನ ಯಾರಾದ್ರೂ ಸ್ಪಾನ್ಸರ್ ಕೂಡ ಮಾಡ್ಬೋದು. ಅವಾಗ ಅದನ್ನು ಕಟ್ಟಕ್ಕಾಗಲ್ಲ ಅಂತಂದ್ರೆ ಸಮಾಜದಲ್ಲಿ ಚೆನ್ನಾಗಿರುವಂಥವ್ರು, ಬಿಸ್ನೆಸ್ ಮನ್ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡು ಸ್ಪಾನ್ಸರ್ ಕೂಡ ಮಾಡ್ಬೋದು. ಸೊ ನಾವೇನಿಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ, ಅದಕ್ಕಿಂತ 50%ಗಿಂತ ಕಡಿಮೆ ರೇಟಲ್ಲಿ ಈ ಒಂದು ಕೋಚಿಂಗ್ ವಿತ್ ಫುಡ್ ಅಂಡ್ ಅಕಾಮಿಡೇಷನ್ ಈ ಒಂದು ಬಿಲ್ಡಿಂಗ್ ಅಲ್ಲಿ ನಡೀತದೆ. ಇನ್ನು 1 ಅಥವಾ 2 ತಿಂಗಳಲ್ಲಿ ನಾವು ಶುರು ಮಾಡ್ತೀವಿ. ಈಗ ಪ್ರತಿ ಜಿಲ್ಲೆನಲ್ಲಿ ಹೋಗಿ ಮಕ್ಕಳನ್ನ ಸೆಲೆಕ್ಟ್ ಮಾಡಿ 100 ಜನ ಮಕ್ಕಳಿಗೆ ಮಾಡ್ಬೇಕಂತ ಹೇಳಿ, 100 ಜನ ಮಕ್ಕಳು, ಅದರಲ್ಲಿ ಒಂದು 50 ರಿಂದ 60 ಕುರುಬ ಸಮಾಜ, ಇನ್ನುಳಿದ ಮಕ್ಕಳು ಅತ್ಯಂತ ಹಿಂದುಳಿದ ಸಮಾಜಗಳಿಗೆ ಸೇರುವಂತ ಮಕ್ಕಳುಗಳು. ಇದು ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿ ಪ್ರಯತ್ನ ನಡೀತಾ ಇರುವಂಥದ್ದು. ಯಾವುದೇ ಜಿಲ್ಲೆಯಲ್ಲಿ, ಬೆಂಗಳೂರಲ್ಲೂ ಕೂಡ ಈ ರೀತಿ ಮಕ್ಕಳಿಗೆ ಸರ್ಕಾರದಿಂದ ಕೂಡ ಈ ರೀತಿ ಒಂದು ಪ್ರಯತ್ನ ನಡೆದಿಲ್ಲ. ಸರ್ಕಾರದಿಂದ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರು, OBC ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೆಲ್ಲಿ, ಬೆಂಗಳೂರಲ್ಲಿ ಯಾವ್ಯಾವುದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ 5, 10, 20 ಹುಡುಗರನ್ನ ಕಳಿಸ್ಬಿಟ್ಟು ಬಿಡ್ತಾರೆ. ಅವ್ರ ಅಕೌಂಟಬಿಲಿಟಿ ಇರೋದಿಲ್ಲ, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ, ರಿಸಲ್ಟ್ ಇದೆಯಾ ಅಂತಂದ್ಬಿಟ್ಟು. ಇಲ್ಲಿ ಒಂದೇ ಏರಿಯಾದಲ್ಲಿ ಆ 100 ಜನಕ್ಕೆ ಪರ್ಸನಲ್ ಗೈಡೆನ್ಸ್ ಕೊಟ್ಟು ನಾವು ರಿಸಲ್ಟ್ ಓರಿಯೆಂಟೆಡ್ ಕೋಚಿಂಗ್ ಕೊಡ್ಬೇಕಂತಿದ್ದೀವಿ. ಹಾಗಾಗಿ ಮೀಡಿಯಾ ಮಿತ್ರರಿಗೆ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಸೊ ನಿಮ್ಮ ಮೂಲಕ ಇದು ಒಳ್ಳೆ ಪ್ರಚಾರ ಸಿಗಲಿ, ರಾಜ್ಯದ ಮೂಲೆ ಇದು ತಲುಪಲಿ. ಆಮೇಲೆ ಯಾರ್ಯಾರು ಈ ಒಂದು ವಿಚಾರನ ಹಂಚ್ಕೊಂಡಿದ್ದಾರೆ, ಈ ರೀತಿ ಸಹಾಯ ಮಾಡ್ಬೇಕಂತಿದ್ದಾರೆ, ಪತ್ರಿಕಾ ಒಂದು ಹೇಳಿಕೆಯಲ್ಲಿ ನಂಬರ್ಗಳು ಕೊಟ್ಟಿದ್ದೀವಿ, ವೆಬ್ಸೈಟ್ ಕೊಟ್ಟಿದ್ದೀವಿ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಆ ಮಕ್ಕಳನ್ನ ನಮಗೆ ಕಳಿಸ್ಬೋದು. ಕೊಡ್ತೀವಿ, ಅದಕ್ಕೂ ನಾವು ಓಪನ್ ಮೈಂಡೆಡ್ ಇದ್ದೀವಿ. ಯಾರಿಗೂ ಇಲ್ಲ, ಎಲ್ಲರಿಗೂ ಸರ್, ಅವ್ರು ಪಂಚಮ ಸಂಘರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಅತ್ಯಂತ ಬಡವರು ಬರ್ತೀವಿ ಅಂತಂದ್ರೆ ಓಪನ್ ಮೈಂಡ್ ಇಟ್ಕೊಂಡಿದೀವಿ. ಬಟ್